ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಜನತೆಗೆ. ಸೊ ಫೈನಲಿ ಇಟಾಚಿ ಕೆಲಸ ಮುಗೀತು. ಮತ್ತು ಇನ್ನು ಪೈಪ್ಲೈನು ಅರ್ಥಿಂಗ್ ಇದೆ, ಅಂದರೆ ಮಣ್ಣೆಲ್ಲ ತೆಗೆದು ನೀಟಾಗಿ ಪೈಪ್ ಹಾಕೋಕ್ಕೆ ಮುಂಚೆ ಅದೆಲ್ಲ ರೆಡಿ ಮಾಡಬೇಕು. ಸೊ ಆಳುಗಳ್ದು ಕತೆ ಹೇಳೋದಾರ್ದು, ಸಿಗ್ತಾನೆ ಇಲ್ಲ. 600 ರೂಪಾಯಿ ಕೊಡ್ತೀವಿ ಬನ್ನಿ ಅಂದರೂ ಬರೋಕ್ಕಿಲ್ಲ. ಬೆಳಿಗ್ಗೆ 9ರಿಂದ 5:30 ಗಂಟೆ ಬೇಡ ಹೋಗಲಿ 700 ಕೊಡ್ತೀವಿ ಅಂದರು ಅದಕ್ಕೂ ಸಿಗಲಿಲ್ಲ. ಕೊನೆಗೆ 800 ಹೋಯ್ತು. ಓಕೆ ಬನ್ನಿ ಅಂದರೆ ನಾಳೆ ಬರ್ತೀವಿ ಅಂತ ಅವರೇ, ಅಂದರೆ ನಾಳೆ ಬರೋಕ್ಕೆ ರೆಡಿಯಾಗಿದ್ದಾರೆ. ಒಂದು ಕಡೆ ಹೋಗಿದ್ದೆ, ಅಲ್ಲಿ ಗಾರೆ ಕೆಲಸದವ್ರು ಕರೆಯೋಕೆ ಹೋದೆ. ಅಂದರೆ ಗಾರೆ ಕೆಲಸಕ್ಕೆ ಹೋಗ್ತಾರೆ ರೆಗ್ಯುಲರಾಗಿ, 700ಕ್ಕೆಲ್ಲ ಹೋಗ್ತಾರೆ ಅವರು ಗಾರೆ ಕೆಲಸಕ್ಕಾದರೆ. ಅಣ್ಣ ನಾನು 100 ರೂಪಾಯಿ ಸೇರಿಸೇ ಕೊಡ್ತೀನಿ ಬನ್ನಿ ಅಂದೆ, ಅವರು ಬರಲಿಲ್ಲ. ಕೊನೆಯದಾಗಿ ನಮ್ಮ ಅರುಣ್ ಅಂತ ಒಬ್ಬರು ಸ್ನೇಹಿತರು ನಮಗೆ ಇಬ್ಬರು ಪೈಪ್ಲೈನ್ ಕೆಲಸ ಮಾಡೋರನ್ನ, ಮಣ್ಣು ತೆಗೆದು ಎಲ್ಲ ರೆಡಿ ಮಾಡಿಕೊಡೋರನ್ನ ಕರ್ಕೊಬರ್ತಾಯಿದ್ದಾರೆ ಅರ್ಥಿಂಗ್ಗೆ. ತುಂಬ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಬೇಕು. ಇಂಥ ಟೈಮ್ನಲ್ಲಿ ನನಗೆ ಸಹಾಯನ ಮಾಡ್ತಾಯಿದ್ದಾರೆ. ಲೇಬರ್ಗಳು ಭತ್ತದ ಕೆಲಸದಿಂದ ಆಗೋದ್ರಿಂದ ನಮ್ಮೂರಿನಲ್ಲಿ ಜನಗಳು ಸಿಗ್ತಾಯಿಲ್ಲ. ಅಂದರೆ ಭತ್ತದ ಕೆಲಸಗಳು ಸಿಗ್ತಾರೆ, ಅವ್ರು ಸಿಗ್ತಾರೆ, ಬಟ್ ನಮಗೆ ಅವ್ರ ಕೈಲಿ ಕಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಎಲ್ಲ ಆಲ್ಮೋಸ್ಟು ಇದು ಒಂದು ಕೂಡ ಜಾಸ್ತಿ ಆಗೋದು ಕಮ್ಮಿ ಆಗೋದು ಆಗೋಕ್ಕೆ ಚಾನ್ಸೇ ಇಲ್ಲ. ಕಾರಣ ಇಷ್ಟೇ, ಇದು ನಮ್ಮ ಗೌಡ್ರು ಹಾಕ್ಕೊಟ್ಟಿರೋ ಪ್ಲ್ಯಾನ್ದು ಕಂಪ್ಲೀಟಾಗಿ. ಇಲ್ಲಿ ಎಷ್ಟು ಜೆಟ್ ಬರ್ತವೆ, ಎಷ್ಟು ಯಾವ್ಯಾವ ಕಡೆ ಬರುತ್ತೆ ಎಲ್ಲ ಇದರಲ್ಲಿ ಮಾಹಿತಿ ಇದೆ. ಈ ಮಾಹಿತಿ ಪ್ರಕಾರನೇ ಕಂಪ್ಲೀಟ್ ಜಮೀನು ನೋಡಿ ಮಾಡಿರೋಂಥದ್ದು ಇದು ಮಾಹಿತಿ. ಎಲ್ಲೂ ಕೂಡ ಒಂದು ಕೂಡ ಮಿಸ್ ಆಗೋಲ್ಲ, ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಉಲ್ಮೇದೆ ಬಂದಿದೆ, ಆ ಉಲ್ಮೇದೆ ತಾವು 2 ಜಟ್ಟು ಅಲ್ಲಿ ಬರೆದವ್ರೆ, ಬಟ್ ಅಲ್ಲಿ ಹಾಕಂಗಿಲ್ಲ. ಯಾಕಂದ್ರೆ ಅಲ್ಲಿ ಚಿತ್ರ ಬಿಟ್ಬಿಟ್ಟವ್ರು ಅಲ್ಲಿ ಉಲ್ಮೇದೆ ಇದೆ ಅಂತ. ಇನ್ನೊಂದು ಜೀವಾಮೃತ ತೊಟ್ಟಿ ಇರತ್ತವು, 1 ಜಟ್ ಕಮ್ಮಿ ಆಯ್ತದೆ. ಸೊ ಹಂಗೆ ಅಲ್ಲೇ ಚಿತ್ರ ಬಿಟ್ಬಿಟ್ಟಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ಬರಲ್ಲ ಅಂತ ನಮ್ಗೆ ಇಲ್ಲೇ ಗೊತ್ತು. ಸೊ ಅದಕ್ಕೆ ಪ್ಲ್ಯಾನು ಎಷ್ಟು ವರ್ಕೌಟ್ ಮಾಡುತ್ತೆ ನೋಡಿ. ಯಾಕೆಂದರೆ ಈ ಪೈಪ್ ರೈಟ್ ಬಂದು ಒಂದಕ್ಕೆ 215 ರೂಪಾಯಿ ಹಾಕಿದರೆ ನನಗೆ ಟ್ಯಾಕ್ಸ್ ಎಲ್ಲ ಕಳೆದು 198 ರೂಪಾಯಿಂದ 215 ರೂಪಾಯಿ ಹಾಕೋರು ಹೋಟ್ಲಲ್ಲಿ ನಮ್ಮ ಬಿಲ್ಲಲ್ಲಿ. ಇದು 20/15 ಪೈಪು. ಸೊ ತುಂಬ ಸ್ಟ್ರೆಂತ್ ಇದೆ, ಗಟ್ಟಿ ಇದೆ. ಇದು ಮೇಲ್ಗಡೆ ಬರುವಂಥ ಪೈಪು ಗಟ್ಟಿ ಇದೆ, ತುಂಬ ಅಷ್ಟು ಬಲಶಾಲಿಯಾಗಿದೆ. ಅದೊಂದು ಲೈಫ್ ಲಾಂಗ್ ಬರಬೇಕು ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಪದೇ ಪದೇ ನಿಮಗೆ ಇದೇನಪ್ಪ ಸುಮಾರು ದಿನದ ಬರೀ ಪ್ಲ್ಯಾನು ಅಂತವ್ರೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ನೀವು ಮನೆ ಕಟ್ಟಬೇಕಾದ್ರೆ, ಜೀವನ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ತೀರಾ, ಎಷ್ಟು ಚೆನ್ನಾಗಿ ಅದ್ಭುತವಾದ ಜೀವನಕ್ಕೆ ಎಲ್ಲೂ ಕೂಡ ತೊಂದರೆ ಆಗ್ದಂಗೆ ಒಂದು 100 ವರ್ಷ 60 ವರ್ಷ 70 ವರ್ಷ ಒಂದು ತಲೆಮಾರು ಗಂಟ ಈ ಮನೆಗಳೆಲ್ಲ ಪ್ಲ್ಯಾನ್ ಮಾಡಿ ಕಟ್ಟಿರೋಂಥದ್ದು. ಇದು ಸುಮ್ಮನೆ ಕಟ್ಟಿರೋಂಥದ್ದೆಲ್ಲ, ಇದು ನಾನು ಕಟ್ಟಿದ್ದಲ್ಲ, ನಮ್ಮ ತಂದೆ ಕಟ್ಟಿರೋದು. ಅಂದರೆ ನಮ್ಮ ತಾತಂಗೆ ಇದು ಪ್ಲ್ಯಾನು. ಇವಾಗ ನನಗೆ ಬೇಕಾದಂಗೆ ನಾನು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಕಟ್ಕೊಂಡಿದ್ದೀನಿ. ಹಂಗೆ ಮೇಂಟೆನೆನ್ಸ್ ಇರುತ್ತೆ, ಸಣ್ಣ ಪುಟ್ಟ. ನಾವು ಪೇಂಟ್ ಹೊಡ್ಕೋತೀವಿ, ಮನೆ ಒರೆಸ್ಕೋತೀವಿ, ಹಂಗೆ ಅದಕ್ಕೂ ಮೇಂಟೆನೆನ್ಸ್ ಇರುತ್ತೆ. ಬಟ್ ಪೈಪ್ ಅಂತೂ ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ಒಡೆದೋಗೋದು, ಕಿತ್ಕೊಂಡು ಹೋಗೋದು ಆ ಥರ ಎಲ್ಲ ಆಗೋಲ್ಲ. ಸೊ ದಯವಿಟ್ಟು ಎಲ್ಲರೂ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇದು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ತುಂಬ ಅನುಕೂಲ ಆಗುತ್ತೆ. ನೀರಾವರಿ ವ್ಯವಸ್ಥೆಯಲ್ಲಿ ಈ ಪ್ಲ್ಯಾನ್ಗಳು ಹಾಕ್ಕೊಂಡು ಕ್ಲೀನಾಗಿ ನಾವು ತೋಟಗಾರಿಕೆಗಳನ್ನ ಮಾಡಿದ್ರೆ ಅದ್ಭುತವಾದ ಒಂದು ಜೀವನ ಮಾಡ್ಬೋದು, ಯಾವುದೇ ರೀತಿ ತೊಂದರೆಗಳಾಗ್ದಂಗೆ. ಈಗ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಮರಗಳಿಗೆ ಡ್ಯಾಮೇಜ್ ಆಯಿತು, ಎಷ್ಟೋ ಮರಗಳನ್ನ ತೆಗಿಬೇಕಾಯಿತು. ಅಂದರೆ ಹಣ್ಣಿನ ಮರಗಳು ಒಳಗಡೆ ಹಾಕ್ಬಿಟ್ಟಿದೆ. ಆಮೇಲೆ ಇಟಾಚಿನೇ ಹೋಗಿದೋ ಜಾಗದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕ್ರ್ಯಾಚಸ್ಗಳು ಕೂಡ ಆಗ್ತು. ಇದೆಲ್ಲ ತೊಂದರೆಗಳು ಆಗಬಾರ್ದು ಅಂದರೆ ನೀವು ಮುಂಚೆನೇ ತೋಟಗಾರಿಕೆ ಮಾಡೋಕ್ಕಿಂತ ಮುಂಚೆನೇ ಈ ಥರ ಪ್ಲ್ಯಾನ್ ಮಾಡಿ ಖಂಡಿತ ಮಾಡಿಕೊಡ್ತೀವಿ. ಇದಕ್ಕೆ ಅಂತಲೇ ನಮ್ಮದು ಟೀಮ್ ಇದೆ. ಪ್ಲ್ಯಾನ್ ಹಾಕಿ ನಿಮಗೆ ಏನೇನು ಬೇಕು, ಯಾವ್ಯಾವ ಗಿಡಗಳು ಹಾಕಬೇಕು, ಮತ್ತು ಏನೆಲ್ಲ ಬೆಳೆಗೆ ಸಂಯೋಜನೆ ಮಾಡ್ಬೋದು, ನೀರು ಯಾವ್ಯಾವ ಥರ ಸಮರ್ಪಕವಾಗಿ ಕೊಡೋದು, 1 ಇಂಚು ನೀರು 1.5 ಇಂಚು ನೀರಿನಲ್ಲಿ ಯಾವ ರೀತಿ ನಾವು ಇದನ್ನು ವ್ಯವಸ್ಥೆನ ಮಾಡ್ಕೋಬೋದು ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ನಾವೊಂದು ಟೀಮ್ನ ಕಟ್ಟಿದ್ದೀವಿ. ಸೊ ನಿಮ್ಗೆ ಯಾರಿಗಾದರೂ ಈ ಕೆಲಸದ ಅವಶ್ಯಕತೆ ಇದ್ದರೆ, ನಮ್ಮದು ಕೆಲಸ ಎಲ್ಲ ಮುಗಿಯಗಂಟು ನಾವು ಬರೋಕ್ಕಾಗಲ್ಲ. ಬಟ್ ನೀವು ಫೋನ್ ಮಾಡಿದ್ರೆ ಖಂಡಿತ ನಾನು ಅದಕ್ಕೆ ಒಂದು ಡೇಟ್ ಕೊಡ್ತೀನಿ. ಆ ಡೇಟಿಂದ ನಿಮ್ಗೆ ಸಿಗ್ತೀವಿ. ಖಂಡಿತ ನೀವು 100% ನೀವು ಜಮೀನನ್ನ ಮಾಡ್ಕೋಬೋದು, ನೀರಾವರಿ ವ್ಯವಸ್ಥೆ ಮಾಡ್ಕೋಬೋದು, ಮತ್ತು ಗಿಡ ಸಂಯೋಜನೆ
ಸಂಯೋಜನೆ, ಬೆಳೆ ಸಂಯೋಜನೆ ಕೂಡ ಯಾವ ರೀತಿ ಮಾಡೋದನ್ನ ಒಂದು ಅದ್ಭುತವಾದ ಪ್ಲ್ಯಾನ್ ಮಾಡಿಕೊಡ್ತಾ ಇದ್ದೀವಿ. ಯಾರ್ಯಾರಿಗೆ ಈ ಟಿಲೇಜು ಯಾರ್ಯಾರಿಗೆ ಯೂಸ್ ಮಾಡ್ಕೊಳ್ಳೋರು ಇದ್ದೀರಿ, ಖಂಡಿತ ನನಗೆ ಕಾಲ್ ಮಾಡ್ಬೋದು. ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲಲ್ಲಿ ನನ್ನ ನಂಬರ್ ಇದೆ, ಮಾಡ್ಬೋದು. ಮತ್ತು ಅದಕ್ಕೆ ತಕ್ಕಂತೆ ನಾವು ಪ್ರಯೋಜನಗಳು ಏನೇನಾಗ್ತಿದೆ ಅದನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ಎಲ್ಲೂ ಕೂಡ ರೈತರುಗಳಿಗೆ ತೊಂದರೆ ಆಗದಂತೆ ಇಡೀ ಜೀವನ ಅವರು ಯಾವುದೇ ರೀತಿ ಈ ಪೈಪ್ಲೈನ್ ಸಂಬಂಧಪಟ್ಟಿದ್ದಾಗೆ ಹಾಳು ಮಾಡ್ಕೊಳ್ದಂಗೆ ನಾವು ಒಂದು ಎಕ್ಸ್ಪ್ಲಿಮೆಂಟ್ ಮಾಡ್ತೀವಿ. ಮತ್ತು ನೀವು ಈ ಕೆಲಸ ನೋಡಿ ಇನ್ನೊಬ್ರಿಗೆ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಯಾವುದೇ ತೊಂದರೆಗಳಿಲ್ದೇ ನಿಶ್ಚಿಂತೆಯಿಂದ ನಾವು ಎಲ್ಲೇ ಕೂತ್ಕೊಳ್ಬೇಕಾದ್ರೂ ನೀರು ಆನ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಒಬ್ರಿಗೆ ಹೇಳ್ದಾಗಲೇ ಅವ್ರಿಗೂ ಗೊತ್ತಾಗೋದು, ಅವರು ನಮ್ಮನ್ನ ಕರೆಯೋದು. ಇದರಲ್ಲಿ ಏನು ಹಣ ದೋಚಿಬಿಡ್ತಾರೆ ಅಂತರ ಈ ಥರ ಏನೂ ಇಲ್ಲ. ಯಾರೂ ಆ ಥರ ಯತ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಎಲ್ಲ ಕಲುಷಿತ ಆಗಿ ಇವತ್ತಿನ ಮುಂದಿನ ಪೀಳಿಗೆ ನಶಿಸಿ ಹೋಗುವಂಥ ಒಂದು ಕೆಟ್ಟ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ನಾವು ಇಂಥ ಒಳ್ಳೆ ಕೆಲಸನ ನಮ್ಮ ಇದನ್ನು ಸುಮ್ಮನೆ ಮಾಡ್ತಾ ಇರೋದಲ್ಲ. ತುಂಬ 4.5 ವರ್ಷದಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡು ಅದರಲ್ಲಿ ಸಕ್ಸಸ್ ಆದ ನಂತರ ಬೆಳೆಗಳು ಚೆನ್ನಾಗಿ ಬರ್ತಾ ಇರೋದ್ರಿಂದ, ಅದರಲ್ಲೂ ಒಬ್ಬರು ನನಗೆ ಆರ್ಗ್ಯಾನಿಕ್ ಕಂಪ್ನಿಯವರು ಚಾಲೆಂಜ್ ಕೂಡ ಮಾಡಿದರು. ಯಾವುದೇ ಕಾರಣಕ್ಕೂ ನೀವು ಜೀವಾಮೃತದಲ್ಲಿ ಸುಭಾಷ್ ಪಾಳೇಕರ್ ಕೃಷಿ ಮೆಥಡಲ್ಲಿ ಬರೀ ಅಡಿಕೆ ತೋಟನ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡಿದರು. ನಾನು ಅದನ್ನು ಮಾಡಿ ತೋರಿಸಿದ್ದೀನಿ. ಅಡಿಕೆ ತೋಟನ ಏಕದಳ ಮತ್ತು ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ಬರೀ ಜೀವಾಮೃತ ಕೊಡ್ತಾ ನಾನು ಹೇಳ್ಸಿದ್ದೀನಿ. ಬಂದು ನಾವು ಚಂದ್ಗಲ್ ಬೇಕಾದ್ರೆ ನೀವು ನೋಡ್ಬೋದು. ಎಲ್ಲ ಉಂಬಾಳೆ ಕೂಡ ಕೊಡ್ತಾವೆ. ನನಗೆ ಇದೊಂದು ಖುಷಿಯಾದ ವಿಷಯ. ಮತ್ತು ಇದಕ್ಕೆ ಅಂತಲೇ ಜೀವಾಮೃತ ಕೊಡೋಕ್ಕೆ ಒಳ್ಳೆ ಪೈಪ್ಲೈನ್ಗಳನ್ನ ಮಾಡಿಸಿ ನನ್ನ ಜೀವನಾವಧಿ ಇರೋವರೆಗೂ ಮತ್ತು ನನ್ನ ಮಗ ಅದನ್ನು ನೆಕ್ಸ್ಟು ಅವನಿಗೂ ಯಾವುದೇ ರೀತಿ ತೊಂದರೆಗಳಾಗಂತೆ ಒಳ್ಳೆ ಸ್ಟ್ರೆಂತ್ ಇರೋಂಥ ಪೈಪ್ಗಳನ್ನ ಜೀವನದಲ್ಲಿ ಒಂದು ಸಲ ಈ ಪೈಪು ಕಳೆಯೋದ್ರೊಳಗೆ ನನ್ನ ಭೂಮಿ ಫಲವತ್ತತೆಯ ಕಡೆಗೆ ಮುಖ ಮಾಡಿರಬೇಕು. ಅಲ್ಲಿವರೆಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀವಿ. ಮತ್ತು ಜೀವಾಮೃತ ಕೊಡೋಕ್ಕೂ ಕೂಡ ತುಂಬ ಈಸಿ ಆಗುವಂಥ ಒಂದು ಜೀವಾಮೃತ ತೊಟ್ಟಿಗಳನ್ನ ಮಾಡಿ ಇದ್ರ ಮುಖಾಂತರ ಯಾವ ರೀತಿ ನಾವು ಫಿಲ್ಟ್ರಿಗೇಷನ್ ಜಾಸ್ತಿ ಖರ್ಚಾಗದಂತೆ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅನ್ನೋದನ್ನು ಒಂದು ಐಡಿಯಾಗಳನ್ನ ಕೊಡ್ತಾ ಇದ್ದೀವಿ. ಯಾರಿಗಾದರೂ ಇದಕ್ಕೆ ಸಂಬಂಧಪಟ್ಟಿದ್ದು ಯಾರಿಗಾದ್ರು ಉಪಯೋಗ ಬೇಕಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಿದ್ದು ನಾವು ಒಂದು ಎಕ್ಸ್ಪ್ಲಿಮೆಂಟ್ ಮಾಡಿ ನಿಮ್ಮ ಜಮೀನಿಗೆ ಬಂದು ವಿಸಿಟ್ ಮಾಡಿ, ಅಲ್ಲಿನ ನಿಮ್ಮದು ಬೋರ್ ಇರುತ್ತೋ ಇಲ್ಲ ಬಾವಿ ಇರುತ್ತೋ ಇಲ್ಲ ಬೇರೆ ಕಡೆಯಿಂದ ನೀರು ಹೊಡಿತಾ ಇದ್ದೀರಾ, ಯಾವ್ದ್ರಿಂದ ನೀರು ಹೊಡಿತಾ ಇದ್ದೀರಾ ಇವೆಲ್ಲ ನೋಡಿ 1-2-3 ಸಲ ಬರಬೇಕಾಗುತ್ತೆ. ಬಂದು ಕ್ಲೀನಾಗಿ ಎಕ್ಸ್ಪ್ರಿಮೆಂಟ್ ಎಲ್ಲ ಮಾಡಿ ಒಂದು ಡ್ರಾಯಿಂಗ್ ಅಂತ ಮಾಡಿ ಆ ಡ್ರಾಯಿಂಗ್ ಮುಖಾಂತರ ನಿಮ್ಗೆ ಏನು ಬೇಕೋ ಆ ಮಾಹಿತಿನ ಕೊಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾರು ಉಪಯೋಗ ಇದ್ದರೆ ಖಂಡಿತ ಇದು ನಮಗೆ ಕಾಲ್ ಮಾಡಿ. ಅನವಶ್ಯಕವಾಗಿ ಸುಮ್ಮನೆ ಚರ್ಚೆ ಮಾಡೋಕ್ಕೆ ನೀವು ಟೈಮ್ ಇದು ಮಾಡೋಕ್ಕೆ ನನಗೆ ಕಾಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕಂದರೆ ಇದು ನಮ್ಮ ಮುಂದಿನ ಮಕ್ಕಳು ಎಲ್ಲೋ ಒಂದು ಕಡೆ ಕೆಲಸಗಳು ಕಳ್ಕೊಂಡಾಗ ಅವ್ರಿಗೆ ಕೈ ಹಿಡಿಯಬೇಕು. ಮತ್ತು ಆ ಬೆಳೆ ಸಂಯೋಜನೆಗಳು ಅವ್ರನ್ನ ಸಾಕ್ತಾ ಹೋಗಬೇಕು. ಎಲ್ಲೂ ಕೂಡ ನಮ್ಮ ರೈತರ ಮಕ್ಕಳುಗಳು ದಿಕ್ಕು ತಪ್ಪೋಗಾಗದಂಗೆ ನಾವು ಆ ಪ್ಲ್ಯಾನ್ನ ಮಾಡ್ತಾಯಿದ್ದೀವಿ. ನಮಗೆ ಉದ್ದೇಶ ಇಷ್ಟೇ, ನಮ್ಮ ಭೂಮಿ ಮತ್ತು ನಮ್ಮ ರೈತರ ಮಕ್ಕಳುಗಳಿಗೆ ಏನು ಇವತ್ತು ಹೆಣ್ಣು ಕೊಡ್ತಾಯಿಲ್ಲ, ಅದು ಕೊಡ್ತಾಯಿಲ್ಲ ಇದು ಕೊಡ್ತಾಯಿಲ್ಲ, ಅವ್ರಿಗೂ ಕೂಡ ಒಂದು ಒಳ್ಳೆ ಕಾಲ ಬರುತ್ತೆ. ಆ ದಿಟ್ಟಿನಲ್ಲಿ ನಾವು ಯತ್ನ ಮಾಡಿ ಈ ಪ್ಲ್ಯಾನ್ಗಳೆಲ್ಲ ಮಾಡ್ತಾ ಇರೋದು. ಇದು ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತು ನಿಮಗೆಲ್ಲ ನಾವು ತಪ್ಪಿಸಬೇಕು ಅಂತ ನಾನು ಮಾಡ್ತಾ ಇರೋದಲ್ಲ. ಇದು ತುಂಬ ಕಷ್ಟ ಕೂಡ ಇದೆ. ಆ ಕಷ್ಟದಲ್ಲೂ ನಾವು ಕೂಡ ನಮಗೆ ಖುಷಿ ಇದೆ ಈ ಥರ ಕೆಲಸಗಳು ಮಾಡೋಕ್ಕೋಸ್ಕರ. ನಾವು ತುಂಬ ಖುಷಿಯಿಂದ ಯತ್ನ ಮಾಡಿ ನುರಿತ ಕುಳ್ಳೇಗೌಡರು ಮಗನಾದ ದೊರೆಯಣ್ಣ ಅವ್ರ ಜೊತೆ ಎಲ್ಲ ಮಾತಾಡಿ ಅವ್ರನ್ನು ಒಪ್ಪಿಸಿ ಇದಕ್ಕೆ ಈ ಥರ ಪ್ಲ್ಯಾನ್ಗಳು ಮಾಡಿರೋಣ. ನಮಗೆ ಹೆಂಗೆ ಅನುಕೂಲ ಆಗ್ತಿದೆ ಅದೇ ರೀತಿ ನಮ್ಮ ಎಲ್ಲ ಯುವ ರೈತರುಗಳಿಗೆ ಹೊಸಬರು ಯಾರ್ಯಾರು ಕೃಷಿ ಬರ್ತಾಯಿದ್ದಾರೆ ಅವ್ರಿಗೂ ಇದು ಅನುಕೂಲ ಆಗಲಿ. ನಾವುಗಳೆಲ್ಲ ಏನು ತಪ್ಪು ಮಾಡಿದೋ, ನಮ್ಮ ಪದೇ ಪೈಪ್ ಕಿತ್ತಾಕೋದು, ಪದೇ ಹಾಕ್ಸೋದು, ಪದೇ ಭೂಮಿನ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಮಾಡ್ತಿದ್ದೋ, ಅದಾಗೋದು ಬೇಡ ಅಂತ ನಮ್ಮ ಕುಳ್ಳೇಗೌಡರು ಫೋಟೋ ನಮ್ಮ ಮನೇಲಿದೆ. ನಾನು ಲಾಸ್ಟ್ ಟೈಮು ಅವರು ತೀರ್ಕೊಳ್ಳೋದು ಇನ್ನೊಂದು 4 ದಿನ ಅಂದಂಗೆ ತೆಗೆದಂಥ ಫೋಟೋ ಇದು, ನಮ್ಮ ಕುಳ್ಳೇಗೌಡರು ಫೋಟೋ. ಸೊ ಅವರ ಮನೆತನದ್ದು ನಮ್ಮ ದೊರೆಯಣ್ಣ ಅಂತ ಇದ್ದಾರೆ ಹಿರಿಮಗ. ಸೊ ಅವ್ರಿಗೆ ಈಗ ಜವಾಬ್ದಾರಿಗಳನ್ನ ನಾನು ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ಗಳಿಂದ ಬರೋಂಥ ಜನಗಳು ಯಾರು ಈ ತೋಟಕ್ಕೆ ಸಂಬಂಧಪಟ್ಟಿದ್ದು ಬರ್ತಾರೆ ಅವ್ರಿಗೋಸ್ಕರ ನಾನು ಅವ್ರನ್ನ ಮಾತಾಡಿ ಅವ್ರ ಜೊತೆ ಅವ್ರದ್ದು ಹೆಸರು ಕೊನೆಯವರೆಗೂ ಉಳಿಬೇಕು ಅಂತ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮ್ಮ ಗೌಡರು. ಅದು ಈ ಭಾಗದಲ್ಲಿ ಅವ್ರ ಜೊತೆ ಒಡನಾಟ ಇಟ್ಕೊಂಡಿರೋರು ಗೊತ್ತಿರುತ್ತೆ. ತುಂಬ ಯಾವುದೇ ರೀತಿಯ
ಆಕಾಂಕ್ಷೆ ಇಲ್ಲದೇ ತುಂಬ ಒಳ್ಳೊಳ್ಳೆ ಪ್ಲ್ಯಾನ್ಗಳು ಮಾಡಿ ಇವತ್ತು ನನಗೆ ಒಂದು ಒಳ್ಳೆ ಆನೆ ಥರ ನಿಂತಿದ್ರು. ಬಟ್ ವಿಧಿಯಾಟಕ್ಕೆ ಅವರು ಸಾವನ್ನಪ್ಪು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಬಿಟ್ರು. ಸೊ ಈಗ ನೆಕ್ಸ್ಟು ಅವರ ಮಗ ಆದ ದೊರೆಯಣ್ಣ ಅವರು ನನಗೆ ಖಂಡಿತ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನನಗೆ ಅವ್ರಿಗೆ ತುಂಬ ಕೃತಜ್ಞತೆ ಹೇಳ್ತೀನಿ ನಾನು. ಸೊ ಅದೇ ದಿಟ್ಟಿನಲ್ಲಿ ನಿಮಗೂ ಕೂಡ ನಾನು ಮತ್ತು ಅವರು ಮತ್ತು ಕೆಲವು ಟೀಮ್ಗಳಿದೆ ಪೈಪ್ಲೈನ್ ಸಂಬಂಧಪಟ್ಟಿದ್ದು, ಇವರೆಲ್ಲ ಕೂಡಿಸಿ ಮಾತಾಡಿ ನಾವು ಒಂದು ಮೀಟಿಂಗ್ ಅಂತ ಮಾಡಿ ಈ ರೀತಿಯೇ ಹೋಗಬೇಕು, ಪ್ರಾಮಾಣಿಕವಾಗಿ ಹೋಗಬೇಕು, ತಲೆ ಹೊಡಿಬಾರ್ದು, ಮೋಸ ಮಾಡಬಾರ್ದು, ಮತ್ತು ಇನ್ನೊಂದು ಮಾಡಬಾರ್ದು, ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಅಂತಕ್ಕೋಸ್ಕರ ಇದನ್ನು ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದಯವಿಟ್ಟು ಯಾರು ಅನುಕೂಲಗಳು ಮಾಡ್ಕೊಳ್ಳಿದ್ರೆ ಖಂಡಿತ ನಮಗೆ ಕಾಲ್ ಮಾಡಿ. ಎಲ್ಲೂ ಕೂಡ ದಿಕ್ಕು ತಪ್ಪಿಸ್ಕೊಳ್ಳುವಂಥ ಕೆಲಸಗಳು ಮಾಡ್ಕೋಬೇಡಿ, ಹಣವನ್ನು ಕಳ್ಕೋಬೇಡಿ. ಯಾರೂ ಸುಲಭವಾಗಿ ದುಡ್ಡು ಕೊಡೋಲ್ಲ, ತುಂಬ ಎಲ್ಲ ಕಷ್ಟಪಟ್ಟಿರ್ತೀರ. ಒಂದು ವೇಳೆ ನೀವು ಖರ್ಚು ಮಾಡಿದರೂ ಕೂಡ ಅದು ಲೈಫ್ ಲಾಂಗು ನಿಮಗೆ ತೊಂದರೆ ಒಳಗಾಗಬಾರ್ದು, ನೆನ್ಕೋಬೇಕು, ಇನ್ನೊಬ್ರಿಗೆ ಹೇಳ್ಬೇಕು ನೀವು, ಆ ರೀತಿ ಕೆಲಸ ಇರುತ್ತೆ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ನಾನು ನಿಮಗೆ ಒಬ್ಬೊಬ್ಬರು ಯಾರ್ಯಾರು ಕಾಲ್ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಅವ್ರಿಗೆಲ್ಲ ನಾನು ಡೇಟ್ಗಳು ಕೊಡ್ತೀನಿ. ಆ ಡೇಟಲ್ಲಿ ಕಂಪ್ಲೀಟಾಗಿ ನಿಮ್ಮ ಜಾಗಗಳಲ್ಲಿ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಈ ರೀತಿ ಮಾಡ್ತಾ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ನೈಸರ್ಗಿಕ ಕೃಷಿಗಳಲ್ಲಿ ಲೇಬರ್ಗಳ ಸಮಸ್ಯೆ ಇಲ್ಲದೇ ನಾವು ಕೆಲಸಗಳನ್ನ ಮಾಡೋದು ಹಿಂಗೆ, ಮತ್ತು ಯಾವ ರೀತಿ ಬೆಳೆಗಳನ್ನ ಮಾಡಿದಾಗ ನಮಗೆ ಲೇಬರ್ಗಳ ಸಮಸ್ಯೆ, ಉಳುಮೆಗಳ, ಟ್ರ್ಯಾಕ್ಟರ್ಗಳದ ಟಿಲ್ಲರ್ಗಳು, ಹನ್ನೊಂದು ಯಾವುದು ಬೇಕಾಗಿದ್ದರೆ ಒಂದು ಪ್ರೆಸ್ ಕಟ್ಟರ್ ಸಹಾಯದಿಂದ ನಾವು ಏನೆಲ್ಲ ಕೆಲಸ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ನಮ್ಮ 1 ಎಕರೆ ತೋಟದಲ್ಲಿ. ಅದೇ ರೀತಿ ನಿಮಗೂ ಕೂಡ ಆಗಬೇಕು ಅನ್ನೋದು ನನ್ನ ಆಸೆ. ಇವತ್ತಿನ ಜನ್ರೇಷನಲ್ಲಿ ಎಲ್ಲ ರೇಟ್ಗಳು ದುಬಾರಿಯಾಗಿ ನಮ್ಮ ಯುವಕರುಗಳು, ರೈತರ ಮಕ್ಕಳುಗಳು ಹಳ್ಳಿ ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ. ಎಷ್ಟೋ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗಿದೆ, ಮತ್ತು ಆರ್ಥಿಕ ಸಮಸ್ಯೆಗಳಂತೂ ರೈತರುಗಳಿಗೆ ತುಂಬ ಇದೆ. ಈ ದೃಷ್ಟಿಯಿಂದ ನಾವು ಈ ಯೋಚನೆ ಮಾಡಿ ಯಾಕೆ ಇದು ಒಂದು ಹೊಸ ರೀತಿಲಿ ನಮ್ಮ ರೈತರುಗಳಿಗೆ ಮಾಡಬಾರ್ದು ಅನ್ನೋದೊಂದು ಯೋಚನೆ ಬಂದಿದೆ. ಸೊ ಇದ್ರ ಮುಖಾಂತರ ನಾವು ಮಾತಾಡಿ ನಮ್ಮ ಕುಳ್ಳೇಗೌಡರು ಕೆಲಸನ ಮುಂದುವರಿಸ್ಬೇಕು ಅಂತ ನಾವು ಯೋಚನೆ ಮಾಡಿ ನಾವು ಇದಕ್ಕೆ ಕೈ ಹಾಕಿದ್ದೀವಿ. ಅವರ ಹೆಸರು ಚಿರನುಡಿಯಾಗಿರಬೇಕು, ಮತ್ತು ಪ್ರತಿ ಕರ್ನಾಟಕದಲ್ಲೂ ಅವರ ಹೆಸರುಗಳು ಪರಿಚಯ ಆಗಬೇಕು. ನಮ್ಮ ಸುಭಾಷ್ ಪಾಳೇಕರ್ ಕೃಷಿ ಅವರೇ ಬಂದು ಅವರ ತೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು. ಕುಳ್ಳೇಗೌಡರ ತೋಟದಲ್ಲಿ ಅದ್ಭುತವಾದ ವ್ಯಕ್ತಿ, ಮತ್ತು ಯಾವುದೇ ರೀತಿಯ ಜನಗಳಿಗೆ ಒಂದು ಕಡಿಮೆ ಕ್ವಾಲಿಟಿದ ಕೆಲಸಗಳನ್ನ ಮಾಡ್ದೇ ಒಂದು ಸಲ ಅವರ ಜಮೀನಲ್ಲಿ ಕೆಲಸ ಮಾಡಿದ್ದು ಇನ್ನೊಂದು ಸಲ ತೊಂದರೆ ಬರ್ದಂಗೆ ಅವರು ಪ್ಲ್ಯಾನ್ಗಳನ್ನ ಮಾಡಿದ್ದಾರೆ ನಮ್ಮ ಕುಳ್ಳೇಗೌಡರು. ಅದನ್ನೇ ಅವರ ಮಗನಿಗೂ ಕೂಡ ಹೇಳ್ಕೊಟ್ಟು ಹೋಗಿದ್ದಾರೆ. ಇದೇ ರೀತಿ ನೀನು ಕೆಲಸ ಮಾಡಬೇಕು, ಇದೇ ರೀತಿ ಡಿಸ್ಚಾರ್ಜ್ಗಳು ನೋಡಬೇಕು, ಇದೇ ರೀತಿ ಪೈಪ್ಲೈನ್ ವ್ಯವಸ್ಥೆ ಆಗಬೇಕು, ಗಿಡ ಸಂಯೋಜನೆ ಆಗಬೇಕು, ಜೀವಾಮೃತದ ವ್ಯವಸ್ಥೆ ಆಗಬೇಕು. ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಪ್ಲ್ಯಾನ್ ಮಾಡಿ ನಾವು ಪ್ರತಿ ರೈತರುಗಳಿಗೂ ಮುಡಿಸ್ತಾ ಹೋಗ್ತಾ ಇದ್ದೀವಿ. ಯಾರಿಗಾದರೂ ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲೂ ಕೂಡ ಹಣವನ್ನು ಕಳ್ಕೋಬೇಡಿ. ನಿಮಗೆ ಖುಷಿ ಪಡುವಂಥ ಒಂದು ರೈಟ್ನಲ್ಲೇ ನಾವು ಮಾಡಿಕೊಡ್ತೀವಿ. ಮತ್ತು ಒಂದು ಸಲ ನಿಮ್ಮ ಜಮೀನಲ್ಲಿ ಪೈಪ್ಲೈನ್ ಕೆಲಸ ಆದರೆ ಅದು ಮತ್ತೆ ಯಾವುದೇ ಕಾರಣಕ್ಕೂ ಇನ್ನೂ ತೊಂದರೆ ಬರ್ದಂಗೆ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಅದೇ ಉದ್ದೇಶಕ್ಕೆ ನನ್ನ 1 ಎಕರೆಗೆ ಇವತ್ತು ಕಮ್ಮಿ ಅಂದರೆ 88,000 ಇಲ್ಲಿವರೆಗೆ ಆಗಿದೆ. ಇನ್ನೂ ಕೂಡ ಮುಚ್ಚೋದು ಕೆಲಸಗಳು ಎಲ್ಲ ಇದೆ. ಅದೆಲ್ಲ ಸೇರಿದ್ರೆ ಆಸುಪಾಸು 1 ಲಕ್ಷ ರೂಪಾಯಿ ನನಗೆ ಕೂಡ ಬಿದ್ದಿದೆ ಖರ್ಚು. ಅದ್ರ ಬಿಲ್ ಸಮೇತ ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಯಾವುದೂ ಇಲ್ಲಿ ಸುಳ್ಳು ಹೇಳುವ ನೆಸೆಸಿಟಿ ನನಗಿಲ್ಲ. ಯಾಕೆಂದರೆ ಇವೆಲ್ಲ ಒಂದು ಸಲ ಜೀವನದಲ್ಲಿ ನಾವು ಮಾಡೋಂಥ ಕೆಲಸಗಳು. ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾಯಿದ್ದೀವಿ, ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಪೈಪ್ಗಳು ಗೇಜ್ಗಳು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಇದು ನಮಗೆ ಕುಳ್ಳೇಗೌಡರು ಹೇಳ್ಕೊಂಡಂಥ ಮಾತುಗಳು. ಅವ್ರದ್ದು 25ರಿಂದ 26 ವರ್ಷ ಆಗಿದೆ ಪೈಪ್ಗಳ ಕೆಲಸ ಆಗಿ, ಇಲ್ಲಿವರೆಗೆ ಯಾವುದೇ ರೀತಿ ತೊಂದರೆಗಳಾಗಿಲ್ಲ. 14-15 ವರ್ಷ ಆದಮೇಲೆ ವಾಲ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. 14-15 ವರ್ಷ ಆದಮೇಲೆ ಅಂಥ ವಾಲ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತ ನೇರವಾಗಿ ಹೇಳಿದ್ರು. ಬಟ್ ಪೈಪ್ಲೈನ್ ಭೂಮಿ ಒಳಗಿರುವಂಥ ಪೈಪ್ಗಳು ಯಾವುದೇ ರೀತಿಯ ಇಲ್ಲಿವರೆಗೆ ತೊಂದರೆ ಆಗಿಲ್ಲ ಶಿವನೇ ಅಂತ ನನಗೆ ಹೇಳಿದರು. ನೀವು ಹಳೆಯ ವಿಡಿಯೋಗಳೆಲ್ಲ ನಾನು ಅವ್ರದ್ದು ಜೊತೆ ಸಂದರ್ಶನ ಮಾಡಿರೋ ವಿಡಿಯೋಗಳೆಲ್ಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಇದೆ. ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಕುಳ್ಳೇಗೌಡ್ರೆ ಇರಿಗೇಷನ್ ಫ್ಲಿಂಕರ್ ಇರಿಗೇಷನ್ ಬಗ್ಗೆ ಮಾತಾಡಿದ್ದಾರೆ. ಅದು ನೀವು ಸಂಕ್ಷಿಪ್ತವಾಗಿ ನೋಡಿದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಇದು ಏನು, ಯಾಕೆ, ಎಲ್ಲ ಅರ್ಥ ಆಗುತ್ತೆ. ಖಂಡಿತ ನೀವು ಆ ಪ್ರಯತ್ನ ಮಾಡಿ. ಮತ್ತು ಈ ಥರ ಪೈಪ್ಗಳು ಕೆಲಸ ಮಾಡಬೇಕಾದ್ರೆ ಒಂದು ಪ್ಲ್ಯಾನ್ಗಳು ಮಾಡ್ಕೊಂಡಾಗ ನಿಮಗೆ ಎಷ್ಟು ತರಿಸ್ಬೇಕು, ಕ್ವಾಂಟಿಟಿನ ಎಷ್ಟು ಮಾಡಬೇಕು, ಎಲ್ಲ ಒಳ್ಳೊಳ್ಳೆ ಒರಿಜಿನಾಲಿಟಿ ವಾಲ್ಗಳು ಬರೆದಿದ್ದಾರೆ ಗೌಡ್ರು.
ಈ ವಾಲೇ ಒಂದು ನಿಮಗೆ ಸಾಧಾರಣವಾಗಿ ವಾಲ್ಗಳು ತೊಗೋತೀನಿ ಅಂದರೆ ನಿಮಗೆಲ್ಲ ಕಮ್ಮಿ ಅಂದರೆ ಒಂದು 300 ರೂಪಾಯಿ 250 ರೂಪಾಯಿಗೆಲ್ಲ ಸಿಗುತ್ತೆ. ಬಟ್ ಇದು ಒಂದು ವಾಲ್ ರೈಟ್ ಬಂದು 625 ರೂಪಾಯಿ ಹಾಕಿದ್ದಾರೆ ನನಗೆ ಒಂದು ವಾಲು. ತಡೀರಿ, ಸುಮ್ಮನೆ ಸುಳ್ಳು ಹೇಳೋದು ಬೇಡ ನಿಮಗೆ, ಬಿಲ್ಲಲ್ಲೇ ನೋಡ್ಬಿಡೋಣ. ಸಿಕ್ತು. ನಾನು ಇಲ್ಲಿ ನನಗೆ ವಾಲ್ಗೆ ಒಟ್ಟು 12 ನಂಬರ್ ತರಿಸಿದ್ದೀನಿ. ಒಂದು ವಾಲ್ಗೆ 675 ರೂಪಾಯಿ ಹಾಕಿದ್ದಾರೆ. ಒಂದು ವಾಲ್ ರೈಟು 675. ನಾನು ಅದರಲ್ಲಿ 4.76% ಡಿಸ್ಕೌಂಟ್ ಹಾಕ್ಕೊಂಡಿದ್ದಾರೆ. ಅಂದರೆ 4.76% ಡಿಸ್ಕೌಂಟ್ ಹೋಗಿ ನನಗೆ 12 ವಾಲ್ಗೆ 7,714 ರೂಪಾಯಿ ಬಿಲ್ ಆಗಿದೆ. ಸೊ ಇಲ್ಲಿ ನೀವು ನಾನು ಇದು ಅಪ್ಲೋಡ್ ಮಾಡ್ತೀನಿ ಬಿಲ್ಲ, ನೀವು ನೋಡ್ಬೋದು. ಯಾಕಂದರೆ ಪಾರದರ್ಶಕವಾಗಿರಬೇಕು, ಜನಗಳಿಗೆ ದಿಕ್ಕು ತಪ್ಪಿಸ್ಬಾರ್ದು. ಆಮೇಲೆ ಇನ್ನೊಂದೇನು ಹೇಳ, ನಿಮಗೆ ಇದೇ ಪೈಪ್ಗಳು, ಇದೇ ಗೇಜು, ಇದೇ ಕಂಪ್ನಿ ಏನಾದರೂ ಬಿಲ್ಲಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನೀವು ಇಮ್ಮಿಡಿಯೇಟ್ಲಿ ನಮಗೆ ಕಾಲ್ ಮಾಡಬೇಕು. ಅಂದರೆ ಯಾರಾದರೂ, ಈಗ ನನಗೆ ಏನಾಯಿತು ಅಂದರೆ ನಮ್ಮ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು, ನಾನು ಫೋನ್ ಮಾಡಿದ್ದೆ, ನಮಗೆ ತುಮಕೂರಿಂದ ಕಾಲ್ ಬಂದಿತ್ತು. ಸೊ ಅಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್, ಇದು ಜಾಸ್ತಿ ಇಲ್ಲ ಅಂತ ಹೇಳಿದರು. ನಾನು ಆಕ್ಸೆಪ್ಟ್ ಮಾಡಿ ಅದು ವಾಪಸ್ ಹಣ ರಿಫಂಡ್ ಮಾಡ್ತಾಯಿದ್ದಾರೆ ಅವರು, ಕಂಪ್ನಿಯವರು. ಈ ಕಡೆ ಡೀಲರು ರಿಫಂಡ್ ಮಾಡ್ತಾನೆ ಬಿಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ನಾನು ಸ್ವಾಗತ ಮಾಡಿದೆ. ಯಾಕಂದರೆ ಅವರಾಗೆ ಅವರು ಹೇಳಿದ ತಕ್ಷಣ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು. ನಿಮಗೂ ಅಷ್ಟೇ, ನೀವು ಪೈಪ್ಲೈನ್ ತರಿಸಿದ್ದು ನಾವು ಫಿನಾಲೆಕ್ಸ್ದು ಏನಾದರೂ ನಿಮಗೆ ಕಡಿಮೆ ಸಿಗ್ತಾಯಿದೆ, ಬೇರೆ ಕಡೆ ಏನಾದ್ರು ಕಮ್ಮಿ ಸಿಕ್ಕಿದೆ ಅಂತ ನೀವೇ ನನ್ನ ಗಮನಕ್ಕೆ ತಂದರೆ ಇಮ್ಮಿಡಿಯೇಟ್ಲಿ ಹಣ ಎಲ್ಲ ರಿಫಂಡ್ ಆಗುತ್ತೆ. ಎಷ್ಟು ಜಾಸ್ತಿ ಹಾಕಿದರೆ ಅಷ್ಟು ಹಣ ರಿಫಂಡ್ ಆಗಬೇಕು, ಅವರೇ ಕೊಡಬೇಕು ವಾಪಸ್ಸು. ಅದನ್ನು ನಾವು ಮಾಡ್ತೀವಿ. ಯಾಕೆಂದರೆ ಎಲ್ಲೂ ಕೂಡ ರೈತರುಗಳಿಗೆ ಮೋಸಗಳು ಹಾಕ್ಬಾರ್ದು. ಏನಿದೆ ಅವ್ರು ಏನು ಮಾರ್ಜಿನ್ ಜಾಸ್ತಿ ಇಟ್ಕೊಂಡಿರ್ತಾರೆ, ಅದೇನು ಕಂಪ್ನಿಯಿಂದ ಬಂದಿರುತ್ತೆ ರೈಟು, ಆ ರೈಟ್ ಮೇಲೆ ಏನೋ 1% 2% ಇರಬೇಕಷ್ಟೇ ಹೊರತು ಅತಿಯಾಗಿ ಮಾರ್ಜಿನ್ ಇಟ್ಕೊಂಡು ಏನಾರು ಅವರು ಡೀಲರ್ ಕೊಡ್ತಾಯಿದ್ರೆ ಅಂದರೆ ನಾವು ಅದನ್ನು ಕೇಳ್ತೀವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ಅದೇ ರೀತಿ ನನಗೂ ಆಗಿತ್ತು. ಸೊ ಅವರು ರಿಫಂಡ್ ಮಾಡ್ತೀವಿ ಸರ್, ನೀವು ಮಿಕ್ಕಿದ ಪೈಪ್ ವಾಪಸ್ ತಂದುಬೇಕಾದ್ರೆ ನಾನು ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡೋದು, ಅವ್ರದ್ದು ಒಂದು ಬಿಗ್ನೆಸ್ಸು, ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಇಟ್ಕೊಂಡಿದ್ದಾಗ ನಾವು ಕೇಳಲೇಬೇಕಾಗುತ್ತೆ. ಯಾಕಂದರೆ ಬೇರೆಯವರು ಕೊಡ್ತಾ ಇರ್ತಾರೆ, ಅದೇ ರೇಟಲ್ಲಿ ಕೊಡ್ತಾವ್ರೆ ಅಂದಮೇಲೆ ಅವನು ಕೊಡ್ಬೋದು, ಅವನೇನು ಆಕಾಶದಿಂದ ಬಿದ್ದಿರೋನಲ್ಲ, ಕೊಡಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಬಿಡಲ್ಲ ನಾವು. ಅದೇ ರೀತಿ ನಿಮ್ಗೇನಾರು ಆ ಥರ ಕಂಡು ಬಂದಾಗ ನೀವು ಖಂಡಿತ ನಮ್ಮನ್ನು ಕೇಳ್ಬೋದು. ನೀವು ಅದನ್ನು ವಾಪಸ್ ಕೂಡ ರೀಫಂಡ್ ಕೂಡ ದುಡ್ಡನ್ನು ಈಸ್ಕೋಬೋದು. ಯಾವುದೇ ಕಾರಣಕ್ಕೂ ಮೋಸ ಅಂತೂ ಆಗಬಾರ್ದು, ಪಾರದರ್ಶಕವಾಗಿ ಹೋಗಬೇಕು. ಯಾಕೆಂದರೆ ಒಂದು ಸಲ ಕೆಲಸ ಮಾಡಿದ್ರೆ ಅದು ಯಾವುದೇ ರೀತಿಯಾದ ಒಂದು ತೊಂದರೆಗಳು ನಿಮಗೆ ಜಮೀನಿಗೆ ಬರಬಾರ್ದು. ಮತ್ತು ಅದು ಕ್ವಾಲಿಟಿದಾಗಿರಬೇಕು. ಹೇಳೋದ್ನಲ್ಲ, ಒಂದು ವಾಲ್ಗೆ ಅಷ್ಟು ಹಾಕಿದ್ದಾರೆ, ಇದು ಒಂದು 40 ರೂಪಾಯಿ 35-40 ರೂಪಾಯಿ ಜಾಸ್ತಿ ಹಾಕಿದ್ದಾರೆ. ಅದೇ ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತ್ರ ವಾಲ್ ಫಿನಾಲೆಕ್ಸ್ದು ತುಂಬ ಗಟ್ಟಿಯಾಗಿದೆ, ತುಂಬ ತೂಕ ಕೂಡ ಇದೆ, ತುಂಬ ಸ್ಟ್ರೆಂತ್ 2 ಇಂಚು ವಾಲು ಪ್ಯೂಸ್. ಇದು ಚೆನ್ನಾಗಿದೆ. ಫಿನಾಲೆಕ್ಸ್ ಕಂಪ್ನಿ ಇಲ್ಲೇ ನೋಡ್ಬೋದು, ಕಂಪ್ನಿ ಫಿನಾಲೆಕ್ಸ್ದು ತುಂಬ ಚೆನ್ನಾಗಿದೆ, ತೂಕ ಕೂಡ ಇದೆ, ನೋಡಿದ್ರಲ್ಲ. ಅಂದರೆ ಬಾಳಿಕೆ ಬರಬೇಕು, ನಿಮ್ಗೊಂದು 15 ವರ್ಷ 14 ವರ್ಷ ಅದು ಬರ್ತದೆ ಅಂದರೆ ಬಾಳಿಕೆ, ಅಷ್ಟು ಸ್ಟ್ರೆಂತ್ ಇರುತ್ತೆ ಅಂತ. ವಾಲ್ಗಳು ಮೇಲ್ಗಡೆ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಹೋಯ್ತವೆ ಒಂದು 15-16 ವರ್ಷ ಆದಮೇಲೆ, ಯಾವುದೇ ಈ ಥರ ವಾಲ್ಗಳು. ಬಟ್ ಬೇರೆ ಕಂಪ್ನಿದು ನಾನು ಹಾಕ್ಸಿದೆ, ಹೇಳ್ಬಾರ್ದು ಕಂಪ್ನಿ ಹೆಸ್ರು, ಅವ್ರಿಗೂ ಬಿಗ್ನೆಸ್ ತೊಂದರೆ ಆಗುತ್ತೆ. 2 ವರ್ಷ 2.5 ವರ್ಷಕ್ಕೆ ಎಲ್ಲ ಹೊಂಟೋಗಿದೆ ಸರ್. ಬೇಕಾದ್ರೆ ನಾವು ಜಮೀನಿಗೆ ಬಂದರೆ ನಿಮ್ಗೆ ತೋರಿಸ್ತೀನಿ ಅದನ್ನು. ನಾವು 300 ರೂಪಾಯಿ 250 ರೂಪಾಯಿ ಕೊಟ್ಟು ವಾಲ್ಗಳು ಹಾಕೋವು, ಚೆನ್ನಾಗಿದೆ ಅಂದ್ಕೊಡ್ತಾರೆ, SI ಇದೆ ಅಂದ್ಕೊಡ್ತಾರೆ. 2 ವರ್ಷವೂ ಬಂದಿಲ್ಲ. ಈಗ 2 ವರ್ಷ ಆದಮೇಲೆ ನಾನು ಮತ್ತೆ ಪೈಪೆಲ್ಲ ಕಿತ್ತು ಅದು ವಾಲ್ ಹಾಕ್ಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಒಂದು ಸಲ ಇರಬೇಕು. ಅದು ಒಂದು 14 ವರ್ಷ, ನಿಮಗೆ 15-16 ವರ್ಷಕ್ಕೆ ಭೂಮಿನೂ ಕೂಡ ಫಲವತ್ತತೆ ಆಗಿರುತ್ತದೆ. ನಿಮ್ಮ ಹಣಕಾಸು ಸ್ಥಿತಿನೂ ಕೂಡ ಚೇತರಿಸ್ಕೊಂಡಿರ್ತೀರ ಎಲ್ಲೋ ಒಂದು ಕಡೆ. ಆಗ ನಿಮಗೆ ತೊಂದರೆಗಳಾಗಲ್ಲ. ನಮ್ಮ ಸುಭಾಷ್ ಪಾಳೇಕರ್ ಕೃಷಿಲಿ ಅಷ್ಟೊತ್ತಿಗೆ ಯಾವುದಾದ್ರೂ ನಿಮಗೆ ಬೆಳೆ ಕೈ ಹಿಡಿದಿರುತ್ತೆ. ಸ್ವಲ್ಪ ನಿಮಗೆ ಚೇಂಜ್ ಮಾಡ್ಕೊಳ್ಳೋಕ್ಕೂ ಒಂದು ಸ್ವಲ್ಪ ಆರ್ಥಿಕವಾಗಿ ನೀವು ಚೆನ್ನಾಗಿರ್ತೀರ. ಮತ್ತು ಆಗ 100% ಆಗುತ್ತೆ. ಯಾಕಂದ್ರೆ ನಮ್ಮದು ಅಡಿಕೆ ಈಗ 4-5 ವರ್ಷಕ್ಕೆ ಉಂಬಳೆ ಬಿಡುವಂಥ ಕೆಲವು ಮರಗಳು ಉಂಬಳೆ ಬಿಡ್ತಿದೆ.
ಒಂದು 10 ವರ್ಷ 14 ವರ್ಷ ಆದಮೇಲೆ ಆಲ್ಮೋಸ್ಟ್ ಇಳುವರಿ ಬರೋಕ್ಕೆ ಸ್ಟಾರ್ಟ್ ಆಯ್ತವೆ. ಅದ್ರ ಜೊತೆಗೆ ಕಾಳುಮೆಣಸು, ಕೋಕೋ, ಜಾಯಿಕಾಯಿ ಈ ಥರ ಬೆಳೆಗಳನ್ನ ಮಾಡ್ಕೋತಾ ಇದ್ದೀವಿ. ಅಂದರೆ ಹೊಸದಾಗಿ ನಾನು 4-5 ವರ್ಷದಿಂದ ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತಾ ಇರೋದ್ರಿಂದ ನನ್ನ ಕೈಗೆ ಜಮೀನು ಸಿಕ್ಕಿದಾಗ ನಾನು ಇದೆಲ್ಲ ಮಾಡ್ಕೊಬರ್ತಾ ಇರೋದು. ನಮ್ಮ ಯಾರ್ಯಾರು ಹೊಸ ಹೊಸ ಹಳಬ್ರು ಹಿರಿಯರು ಯಾರ್ಯಾರು ಕೃಷಿಯಲ್ಲಿ ಮಾಡ್ತಿರೋ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಕೂತು ಓಡಾಡಿ ಅಲ್ಲೆಲ್ಲ ಅವ್ರದ್ದು ಏನೇನು ಕಷ್ಟಗಳಾಗಿದೆ, ಯಾವ ರೀತಿ ಕಷ್ಟಗಳು ಫೇಸ್ ಮಾಡಿದ್ರು ಇದರಲ್ಲೆಲ್ಲ ಅದೆಲ್ಲ ಹೆಚ್ಚಿನಾಗಿ ತಿಳ್ಕೊಂಡು ಹಂತಂತವಾಗಿ ಮಾಡ್ಕೊಬರ್ತಾ ಇರೋದು. ಸುಮ್ಮನೆ ಯಾವುದನ್ನು ಕೂಡ ಇಲ್ಲಿ ನಿಮಗೆ ಬಾಯಿ ಮಾತಿಗೆ ಯೂಟ್ಯೂಬಲ್ಲಿ ಯೂಸ್ ಬಂದ್ಬಿಡ್ಲಿ, ಸಬ್ಸ್ಕ್ರೈಬರ್ ಆಗ್ಬಿಡ್ಲಿ ಅಂತ ಇಲ್ಲಿ ಸುಮ್ಮನೆ ಸುಳ್ಳುಗಳನ್ನ ದಿಕ್ಕು ತಪ್ಪಿಸ್ತಾ ಇರೋದಲ್ಲ. ಇದು ತುಂಬ ಇಷ್ಟಪಟ್ಟು ನಾನು ಈ ಕೃಷಿಗೆ ಕಾಲಿಟ್ಟಿದ್ದು. ತುಂಬ ಚೆನ್ನಾಗಿ ಹೋಗ್ತಿದೆ. ಮತ್ತು ಒಂದು ನಾಟಿ ಹಸು ಇಟ್ಕೊಂಡಿದ್ದೀನಿ. ಆ ನಾಟಿ ಹಸುವಿನ ಶಕ್ತಿನೂ ಕೂಡ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಹೋಗ್ತಾಯಿದ್ದೀನಿ. ಏನೇ ಮಾಹಿತಿ ಬೇಕಂದ್ರೂ ನೇರವಾಗಿ ಕಾಲ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಾಲ್ ಮಾಡಿ. ನಾನು ಸಾಧ್ಯ ಆದರೆ ನಮಗೆ ಫ್ರೀ ಇದ್ದಾಗ ನಿಮಗೆ ಮತ್ತೆ ವಾಪಸ್ ಮಾಡ್ತೀನಿ. ಫೋನ್ ಎತ್ತಲಿಲ್ಲ ಅಂತ ಏನಿಲ್ಲ. ಯಾವುದೇ ಕಾರಣಕ್ಕೂ ಒಂದು ನಂಬರ್ ಮಿಸ್ ಕಾಲ್ ಬಂದರೆ, ಫೋನ್ ಬಂದರೆ ನಾನು ಎತ್ತಲಿಲ್ಲ ಅಂದರೂ ಆ ದಿನವೇ ನಿಮಗೆ ಕಾಲ್ ಬಂದೇ ಬಂದಿರುತ್ತೆ. 100% ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಅಟೆಂಡ್ ಮಾಡ್ತೀನಿ. ಮತ್ತು ನಿಮ್ಮ ಡೌಟು ನಿಮ್ಮ ತಲೆಯಲ್ಲಿ ಏನೇ ಓಡ್ತಾದರೂ ಅದಕ್ಕೆ ನೇರವಾಗಿ ಉತ್ತರವನ್ನು ಕೊಡ್ತೀನಿ. ಏನೂ ಇದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಜಾಸ್ತಿ ಏನು ಇದು ಹಂಗೆ ಹಿಂಗೆ ಕಿತ್ಕೊಬಿಡ್ತಾರೆ, ದುಡ್ಡು ಹಂಗೆ ಕಿತ್ಕೊಬಿಡ್ತಾರೆ ಅಂತ ಏನೂ ಇಲ್ಲ. ಅದೆಲ್ಲ ಯತ್ನನೂ ಕೂಡ ಕನಸಲ್ಲೂ ಕೂಡ ಯತ್ನೆ ಮಾಡಬೇಡಿ. ಇದೆಲ್ಲ ತುಂಬ ಯತ್ನೆ ಮಾಡೇ ನಮ್ಮ ರೈತರುಗಳಿಗೆ ಏನಾಗ್ತಿದೆ, ಎಲ್ಲೆಲ್ಲಿ ಏನೇನಾಗಿದೆ. ನಾನು ಕೂಡ ಒಂದು 9 ವರ್ಷ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ. ಒಂದು 8 ವರ್ಷ 6 ತಿಂಗಳು 5.5 ತಿಂಗಳು ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ. ಎಲ್ಲ ಕಡೆನೂ ಏನೇನೋ ಸತ್ಯಗಳು ಏನೇನೋ ಎಲ್ಲ ತಿಳಿದಿರೋದ್ರಿಂದ ಆ ಕಷ್ಟ ನೋವುಗಳು ನನಗೆ ಗೊತ್ತಿದೆ. ನಮ್ಮ ರೈತರ ಮಕ್ಕಳುಗಳು ಫ್ಯಾಕ್ಟ್ರಿಲಿ ಏನು ಕಷ್ಟ ಅನುಭವಿಸ್ತಾರೆ. ನಮ್ಮ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ರೈತರು ಮಕ್ಕಳು ಓದಕ್ಕೆ ಹೋದಾಗ ಪಾಪ ಅವ್ರಿಗೆ ಆಗುವಂಥ ಪ್ರಾಬ್ಲಮ್ಗಳೇನು, ಇದೆಲ್ಲ ನಾನು ಕಣ್ಣಲ್ಲಿ ನೋಡಿರೋದ್ರಿಂದ ಎಲ್ಲೂ ಕೂಡ ನಿಮಗೆ ದಿಕ್ಕು ತಪ್ಪಿಸೋ ಕೆಲಸಗಳು ಆಗಲ್ಲ. ಒಂದು ವೇಳೆ ಆಗ್ತಿದೆ ಅಂತ ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನೇರವಾಗಿ ಕೇಳಿ. ನಿಮ್ಮ ಹತ್ರ ಈ ₹1 ಫೀಸ್ ಇಸ್ಕೊಳ್ದೇ ನಾವು ನಮ್ಮ ಅಂದ್ಕೊಂಡಿರೋಂಥ ಕೆಲಸನ ಕಂಪ್ಲೀಟ್ ಮಾಡಿ ನಿಮ್ಮ ಭೂಮಿ ಉಳಿಸಿದ ಪುಣ್ಯ ನಮಗೆ ಬರುತ್ತೆ. ಖಂಡಿತ ನಾವು ವಾಪಸ್ ಬರ್ತೀವಿ. ನಾವೇನು ಬಡವರಾಗಲ್ಲ. ನಮ್ಮ ರೈತರುಗಳಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಬೇಕು ಅಂತ ಒಳ್ಳೆ ಮನಸ್ಸಿನಿಂದ ಮಾಡ್ತಾ ಇರೋದು ಇದು. ಆ ರೀತಿ ಏನಾದ್ರು ನಿಮ್ಮ ಕಣ್ಣಿಗೆ ಕಂಡು ಬಂದಲ್ಲಿ ಖಂಡಿತ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಚಂದಗಾಲು, ಕ್ಯಾರ್ನಾರ ತಾಲೂಕು, ಮೈಸೂರು ಜಿಲ್ಲೆ. ನನ್ನ ನಂಬರು ಕೂಡ ಇರ್ತದೆ. ನೀವು ಇಮಿಡಿಯೇಟ್ಲಿ ನಮ್ಮನ್ನು ಕೇಳ್ಬೋದು ಈ ಥರ ಆಗ್ತಿದೆ ಅಂತ. ಬಟ್ ಕೆಲವು ಒಂದು ಹೇಳ್ತೀನಿ ಕೇಳಿ. ಯಾವುದೇ ಆದರೂ ಮನೆ ಕಟ್ಟುತ್ತೀರೋ ಇನ್ನೊಂದು ಆಡ್ತಿರೋ ಎಲ್ಲದಕ್ಕೂ ಮೇಂಟೆನೆನ್ಸ್ ಅನ್ನೋದಿರುತ್ತೆ. ಆ ಮೇಂಟೆನೆನ್ಸನ್ನು ನಾವು ಹೇಳ್ದಂಗೆ ಕಂಪಲ್ಸರಿ ನೀವು ಮಾಡ್ಕೊಂಬರ್ಬೇಕು. ಒಂದು ಜೀವಾಮೃತ ಕೊಡೋದಾಗಿರ್ಬೋದು. ಜೀವಾಮೃತ ಕೊಡಬೇಕಾದ್ರೆ ಕೆಲವು ಪ್ರಕ್ರಿಯೆಗಳಿದೆ. ಆ ಪ್ರಕ್ರಿಯೆಗಳನ್ನ ನೀವು ಮಾಡ್ಕೊಂಬರ್ಬೇಕಾಗುತ್ತೆ. ಹೊದಿಕೆಗಳ್ನ ಕರೆಕ್ಟಾಗಿ ಮುಚ್ಚಿಗೆಗಳನ್ನ ಮಾಡಿರಬೇಕು. ಸಮರ್ಪಕವಾಗಿ ಅಲ್ಲಿ ರಾಸಾಯನಿಕಗಳ ಬಳಕೆಗಳು ಮಾಡಬಾರ್ದು. ಮತ್ತು ಉಳುಮೆ ಅಂತೂ ಕಡ್ಡಾಯವಾಗಿ ನಿಲ್ಲಿಸಬೇಕಾಗುತ್ತೆ. ಉಳುಮೆ ಮಾಡದಂತೆ ಹೆಂಗೆ ಮಾಡೋದಂತ ನಾವು ಹೇಳ್ಕೊಡ್ತೀವಿ. ಅದು ಯಾವ ರೀತಿ ಬೆಳೆ ಸಂಯೋಜನೆ ಮಾಡಿ ಉಳುಮೆ ಸ್ಟಾಪ್ ಮಾಡಬೇಕು. ಮತ್ತು ಉಳುಮೆ ಮಾಡೋದ್ರಿಂದ ಪದೇ ಜೀವಾಮೃತ ಕೊಟ್ಟಾಗ ಆ ಉಳುಮೆ ಮಾಡಿದಾಗ ಜೀವಾಮೃತದ ಸೂಕ್ಷ್ಮ ಜೀವಿಗಳು ಅಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತವೆ. ನೀವು ಏನು ಮಾಡ್ತೀರಾ, ಉಳುಮೆ ಮಾಡಿದಾಗ ಮತ್ತೆ ಅದು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಯಾವ ರೀತಿ ತಪ್ಪಿಸಬೇಕು, ಯಾವ ರೀತಿ ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗೆ ನೀವು ತೇವಾಂಶನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು, ಹೊದಿಕೆನ ಮೇಂಟೈನ್ ಮಾಡಿಕೊಂಡು, ಯಾವುದೇ ಏಕದಳಗಳು ಹಾಕಿರಲಿ ಅಲ್ಲಿ ದ್ವಿದಳಗಳನ್ನ ನೀವು ಹಾಕೊಂಬರ್ಬೇಕಾಗುತ್ತೆ. ಆ ದ್ವಿದಳಗಳು ಮತ್ತು ಘನ ಜೀವಾಮೃತ ಮತ್ತು ಜೀವಾಮೃತ. ಘನ ಜೀವಾಮೃತ ಒಂದು ಬಾರಿ ಗಿಡಗಳು ನೆಡಬೇಕಾದ್ರೆ ಹಾಕ್ಬಿಟ್ರೆ ಸಾಕು. ಇನ್ನು ಜೀವಾಮೃತನ ಕಂಪಲ್ಸರಿ ತಿಂಗಳಿಗೆ 1 ಎಕರೆಗೆ 200 ಲೀಟ್ರ್ ಅಂತ ಹೇಳಿದ್ದಾರೆ ಪಾಳ್ಯಕರ್ ಅವರು. ಒಂದು ವೇಳೆ ನಿಮ್ಮ ಜಮೀನು ಏನಾದರೂ ರಾಸಾಯನಿಕಕ್ಕೆ ಮತ್ತು ಕಳೆನಾಶಕಕ್ಕೆ ಪ್ರಭಾವಕ್ಕೆ ಒಳಗಾಗಿದೆ ಅಂದರೆ ಪ್ರಾರಂಭಿಕವಾಗಿ ಅತಿ ಹೆಚ್ಚು ಜೀವಾಮೃತನ ಕೊಟ್ಕೊಬನ್ನಿ. ಅತಿ ಹೆಚ್ಚು ಜೀವಾಮೃತ ಕೊಟ್ಕೊಬನ್ನಿ. ಅಂದರೆ ಒಂದು 200 ಲೀಟ್ರ್ ಕೊಡ್ತಾರೋರು ಒಂದು ತಿಂಗಳಿಗೆ ಒಂದು 200 ಲೀಟ್ರ್ ಎರಡು ಟೈಮ್ ಕೊಡೋಕೆ ಹೇಳಿದ್ದಾರೆ. 15 ದಿನಕ್ಕೊಮ್ಮೆ ಕೊಡೋಕೆ ಹೇಳಿದ್ದಾರೆ. ಅಂದರೆ ನೀವು ಅದನ್ನು ಸ್ವಲ್ಪ ಜಾಸ್ತಿ ಕೊಡ್ಕೊಬನ್ನಿ. ಒಂದು ಎಕರೆಗೆ ಈಗ ನಾನು 1200 ಲೀಟ್ರ್ ಕೊಡ್ತಿದ್ದೆ ತಿಂಗಳಿಗೆ. ಅಂದರೆ ನಾನು ಕೊಡಬೇಕಾದ್ರೆ ಎಲ್ಲ 2 kg ಬೆಲ್ಲ ಇತ್ತು, 2 kg ದ್ವಿದಳ ಧಾನ್ಯ ಇತ್ತು, 10 kg ಸಗಣಿ, 10 ಲೀಟ್ರ್ ಗಂಧ, ಒಂದು ಇಡೀ ಬದುದ ಮಣ್ಣು, ಈ ರೀತಿ ಇತ್ತು ಜೀವಾಮೃತ. ಮಾಡಬೇಕಾದ್ರೆ ಅಷ್ಟು ಪ್ರೊಸೀಜರ್ಗಳು ಮಾಡಬೇಕಾಗ್ತು ನಾನು. ಇತ್ತೀಚೆಗೆ ನಮ್ಮ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ನಲ್ಲಿ ನಮ್ಮ ಪಾಳ್ಯಕರ್ ಅವರು
ಹೊಸ್ದಾಗಿ ಒಂದು ಅದರ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಒಂದು ಸಂಶೋಧನೆ ಮಾಡಿದಾಗ ಅವ್ರಿಗೆ ಕಂಡುಬಂದ ಸತ್ಯ ಏನಂದರೆ, ಈಗೇನು 2 kg ನಿಮಗೆ ದ್ವಿದಳ ಧಾನ್ಯ ಹಾಕಿಸ್ತಿದ್ರು, ಸೀಟ್ ಹಾಕಿಸ್ತಿರೋದು ಯಾವುದೇ ಉಳ್ಳಿ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು, ದ್ವಿದಳ ಧಾನ್ಯ ಸೀಟು ಯಾವುದಾದ್ರೂ ಆಗ್ಬೋದು ಹಾಕಿಸ್ತಿದ್ರು. ಈಗ 1 kg ದ್ವಿದಳ ಧಾನ್ಯದ ಸೀಟು ಮತ್ತು 1 kg ಬೆಲ್ಲ, 10 kg ಸಗಣಿ, 5ರಿಂದ 10 ಲೀಟ್ರ್ ಗಂಧ ಇಷ್ಟು ಹಾಕ್ಕೊಂಡ್ರು ಒಂದು ಬದುದ ಮಣ್ಣು ನೀವು ಹಾಕ್ಬೇಕಾದ್ರೆ ಯಾವುದೇ ರೀತಿ ಅಲ್ಲಿ ಡಿಸ್ಟರ್ಬ್ ಆಗಿರಬಾರ್ದು. ಆ ಬದುದ ಮಣ್ಣು ಉಳುಮೆ ಆಗಿರಬಾರ್ದು, ಯಾವುದಿಲ್ಲ. ಆ ಬದುದ ಮಣ್ಣು ಹಾಕ್ಕೊಂಡು ನೀವು 1 ಇಡಿ ಮಣ್ಣು ಹಾಕ್ಕೊಂಡು ಮಾಡ್ಕೊಡ್ತಿದ್ರಿ, ಮಾಡಬೇಕು ಇನ್ನು ಮುಂದಕ್ಕೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಏನು ನೀವು 2 kg ಮತ್ತು 2 kg ಬೆಲ್ಲ, 2 kg ದ್ವಿದಳ ಧಾನ್ಯ ಸೀಟು ಹಾಕಿದಾಗ ನಿಮಗೆ ಕಾಸ್ಟ್ ಜಾಸ್ತಿ ಆಗ್ತಿತ್ತು. ಇವಾಗ ಆ 1 kgಲೇ ಏನು 2 kgಲಿ ನಿಮಗೆ ಶಕ್ತಿ ಸಿಗ್ತಿತ್ತು ಜೀವಾಮೃತದಲ್ಲಿ, ಅದೇ 1 kgಲಿ ಇವತ್ತು ಸಿಗುತ್ತೆ ಅಂತ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅಂದರೆ ಇದೇನಪ್ಪ ಹೊಸದಾಗಿ ಏನಾರು ಪ್ರೂವ್ ಮಾಡ್ತಾ ಇರ್ತಾರೆ, ಹಂಗಂದ್ಬಿಟ್ಟು ನಾವು ಇದು ಮಾಡೋದು. ನೋಡಿ, ಭೂಮಿ ಎನ್ನುವುದು ಒಂದು ಸಂಶೋಧನೆಯ ಕಣಜ. ಅದು ನೀವು ಕೆದಕ್ತಾ ಹೋಗ್ತಾ ಇರೋದು ವೈವಿಧ್ಯೀಕರಣ ತೋರಿಸ್ತಾ ಹೋಗ್ತಾ ಇರ್ತದೆ. ಪಾಳ್ಯಕಾರರನ್ನು ಒಬ್ಬರೇ ಹಿಂಗೆ ಕಾಲದವರಲ್ಲ, ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಕಾಲದವರಲ್ಲ, ಅವರು ನಮ್ಮ ಜನ್ರೇಷನ್ ಅವರೇ. ಈಗ ಅವ್ರಿಗೆ ಒಂದು 77 ವರ್ಷನ 80 ವರ್ಷ ಆಶ್ವಾಸದಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ಹೊಸದಾಗಿ ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ. ಅವ್ರದ್ದು ಲ್ಯಾಬ್ ಇದೆ, ಅವ್ರದ್ದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಜಮೀನಲ್ಲಿ ಮಾಡ್ಕೊಂಬರ್ತಾ ಇರ್ತಾರೆ. ನೀವು ಅದನ್ನು ಕಾಲು ಎಳೆಯೋದು ಇನ್ನೊಂದು ಮಾಡೋದು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅವರು ತುಂಬ ಪ್ರಾಮಾಣಿಕವಾಗಿ ತಾವು ಎಲ್ಲೇ ಹೋದರೂ ಕೂಡ ₹1 ಯಾವುದೇ ರೀತಿಯ ಸಹಾಯನ ಕೇಳ್ದೇ ಉಚಿತವಾಗಿ ಕಾರ್ಯಾಗಾರಗಳನ್ನ ನಡೆಸ್ತಾ ಜನಸಾಮಾನ್ಯರಿಗೆ ಬುಕ್ಗಳನ್ನ ಮಾರಿದ್ದೇ ಅವ್ರದ್ದು ಜೀವನ. ಅದೇನು ಬುಕ್ ಬರೀತಾರೆ, ಆ ಬುಕ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದನ್ನು ಬಂದಿದ್ದ ದುಡ್ಡಲ್ಲೇ ಅವ್ರ ಜೀವನ ನಡೀತದೆ. ಎಲ್ಲೂ ಕೂಡ ಅವರು ₹1 ಕೂಡ ಯಾವುದೇ ಕಾರಣಕ್ಕೂ ಈಸ್ಕೊಳಕ್ಕೆ ಹೋಗಲ್ಲ ಎಲ್ಲೂ ಕೂಡ. ಅದು ನಾನು ಕಣ್ಣಲ್ಲಿ ನೋಡಿದ್ದೀನಿ. ಪಾಪ ಅವರು ಅಷ್ಟು ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಭಾರತ ದೇಶದ ಏನು ಪರಂಪರೆ ಉಳಿಬೇಕು ಅಂತ ಅವರು ತುಂಬ ಹೋರಾಟಗಳನ್ನ, ಇದ್ರ ಸಂಬಂಧಪಟ್ಟಿದ ಕಾರ್ಯಾಗಾರಗಳು ದೇಶದ ನಾನಾ ಭಾಗದಲ್ಲಿ, ನಾನಾ ಜಿಲ್ಲೆಗಳಲ್ಲಿ, ನಾನಾ ಡಿಸ್ಟಿಕ್ಗಳಲ್ಲಿ, ನಾನಾ ಸ್ಟೇಟ್ಗಳಲ್ಲಿ ಹೋಗಿ ಇವತ್ತು ಇದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ದಯವಿಟ್ಟು ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡಿ. ಯಾರೂ ಕೂಡ ಹಂಗೆ ಹಿಂಗೆ ಅಂತ ಮಾತಾಡೋಕ್ಕೆ ಹೋಗ್ಬೇಡಿ. ತುಂಬ ಸತ್ಯಗಳನ್ನ ಹೇಳ್ತಾರೆ, ಪ್ರಾಕ್ಟಿಕಲಾಗಿ ಸತ್ಯಗಳನ್ನ ಹೇಳ್ತಾರೆ. ಬುಕ್ಕಲ್ಲಿ ನೀವು ಓದಿದ್ರೆ ಅರ್ಥ ಆಗುತ್ತೆ. ಇದೆಲ್ಲ ನಡೆದದ, ಇದೆಲ್ಲ ಆದದ ಅಂತ ಕೂತ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಅನುಭವಿಸೋರು ಯಾರೂ ಅಲ್ಲ. ನೀವು ಹಿಂಗೆ ಬೆಳೆ ತೋರ್ಸೋಂಗಿಲ್ಲ, ನಿಮಗೆ ತೋರಿಸ್ಕೋಬೇಕಾಗುತ್ತೆ. ನಿಮ್ಮ ಮಕ್ಕಳುಗಳೇ ನೋವಿಗೆ ತುತ್ತಾಗೋದು, ನಿಮ್ಮ ಮಕ್ಕಳನ್ನೇ ನೋವನ್ನ ಏಟು ತಿನ್ನೋದು, ನಿಮ್ಮ ಮಕ್ಕಳನ್ನೇ ವಿಷಗಳನ್ನ ಊಟ ಮಾಡೋದು, ನಿಮ್ಮ ಮಕ್ಕಳನ್ನೇ ಎಲ್ಲ ಮಾಡ್ಕೊಳ್ಳೋದು. ಯಾರೂ ಬೇರೆಯವ್ರಿಗಾಗತ್ತೆ ತೊಂದರೆಗಳು ಅನ್ಕೋಬೇಡಿ. ಎಲ್ಲ ನಿಮ್ಮ ಮಕ್ಕಳುಗಳಿಗೆ ಹೊರೆ ಬೀಳೋದು. ಇವತ್ತು ನೀವು ಏನೇ ಸಂಪಾದನೆ ಮಾಡಿದ್ರು ಎಲ್ಲ ನಿಮ್ಮ ಮಕ್ಳಿಗೋಸ್ಕರನೇ. ನಿಮ್ಮ ಮಕ್ಳುಗಳು ಒಳ್ಳೆಯದಾಗಲಿ, ನಿಮ್ಮ ಮಕ್ಳುಗಳಿಗೆ ಏನಾದ್ರು ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಯತ್ನ ಮಾಡಿ ದುಡಿತಾ ಎಲ್ಲೋ ಒಂದು ಕಡೆ ನಿಮ್ಮ ಭೂಮಿನ ಹಾಳು ಮಾಡ್ತೀರಾ. ಕೊನೆಯದಾಗಿ ಉಳಿಯೋದು ಭೂಮಿ. ಆ ಭೂಮಿನ ಸುರಕ್ಷತೆ ಮಾಡಿ, ಆ ಭೂಮಿ ತಾಯಿನ ಉಳಿಸಿ, ನಿಮ್ಮ ಮಕ್ಕಳನ್ನ ನೆಕ್ಸ್ಟ್ ಜನ್ರೇಷನ್ವ್ರಿಗೆ ಒಳ್ಳೆ ಆಹಾರ ಸಿಗಂಗೆ ಮತ್ತು ಆ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ. ತುಂಬ ಹೊತ್ತು ಮಾತಾಡ್ಬಿಟ್ಟೆ. ಏಕೆಂದರೆ ಈ ವಿಷಯಗಳನ್ನ ಮಾತಾಡಬೇಕು ಅಂದಾಗ ಅದಕ್ಕೆ ಟೈಮ್ ಸಾಕಾಗಲ್ಲ. ಯಾಕೆಂದರೆ ಅಷ್ಟು ವಿಷಯಗಳು ನಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು, ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು, ಮತ್ತು ನಮ್ಮ ಸುಭಾಷ್ ಪಾಳೇಕರ್ ಕೃಷಿಗಿದ್ದು ಸಂಬಂಧಪಟ್ಟಿದ್ದು ಅಷ್ಟು ವಿಷಯಗಳಿರುತ್ತೆ. ಯಾಕಂದರೆ ಸ್ವತಃ ಸುಭಾಷ್ ಪಾಳೇಕರ್ ಕಾರ್ಯಾಗಾರ ಮಾಡಿದ್ರೆ ಒಂದಿನ ಕಾರ್ಯಾಗಾರ ಅವರು ಎಲ್ಲೂ ಕೂಡ ಮಾಡಿಲ್ಲ. ಮ್ಯಾಕ್ಸಿಮಮ್ 3 ದಿನ ಇದ್ದೇ ಇರುತ್ತೆ ಅವ್ರ ಕಾರ್ಯಾಗಾರ. ಇವಾಗ ನಮ್ಮ ಹಾಸನ ಜಿಲ್ಲೆ ಬೇಲೂರು ಶ್ರೀಕ್ಷೇತ್ರ ಹಸಿರು ಸೈನೆ ರೈತ ಸಂಘ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ನಮ್ಮ ಸುಭಾಷ್ ಪಾಳೇಕರ್ ಕಾರ್ಯಕ್ರಮ. ದಯವಿಟ್ಟು ಯಾರಾದರೂ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋರು ದಯವಿಟ್ಟು ಬೇಲೂರು ಚಿಕ್ಕಿ ನಂಜನಸ್ವಾಮಿ ಮತ್ತು ಹಸಿರು ಸೈನಿ ಒಂದು ರೈತ ಸಮೂಹದಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. 4 ದಿನ ಕಾರ್ಯಕ್ರಮ ಇರುತ್ತೆ. ₹800 ಎಂಟ್ರೆನ್ಸ್ ಫೀಸ್ ಇರುತ್ತೆ. ಅದನ್ನು ಕಟ್ಟಿ ನೀವು ಬೇಗ ಟಿಕೆಟ್ಗಳನ್ನ ಅದೇನು ಅವ್ರು ಮಾಡಿದ್ದಾರೆ ಆ ವ್ಯವಸ್ಥೆನ ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆಗಳಾಗುತ್ತೆ, ಡೌಟ್ಗಳಿರುತ್ತೆ. ಯಾರು ಏನೇ ಹೇಳ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದು ಫುಲ್ಲು ನಿಮ್ಮ ತಲೆಯಲ್ಲಿರೋಂಥ ಡೌಟ್ಗಳೆಲ್ಲ ಕ್ಲಿಯರಿಟಿ ಆಗುತ್ತೆ. ನೀವು ಆ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ಬರ ಅದ್ಭುತ ರೈತ ನಾಯಕನಾಗಿ ನೀವು ಹೊರಹೊಮ್ಮುತ್ತೀರ. ಅಷ್ಟು ಒಂದು ನಾಲೆಡ್ಜು ನಿಮಗೆ ಸಿಗುತ್ತೆ ಕೃಷಿಗೆ ಸಂಬಂಧಪಟ್ಟಿದ್ದು ನಮ್ಮ ಸುಭಾಷ್ ಪಾಳೇಕರ್ ಕಾರ್ಯಾಗಾರದಲ್ಲಿ. ದಯವಿಟ್ಟು ಜನವರಿ 3ನೇ ತಾರೀಕು ಸ್ಟಾರ್ಟ್ ಆಗಿದೆ, 2025ರಲ್ಲಿ ಸ್ಟಾರ್ಟ್ ಆಗಿ 2026ರಲ್ಲಿ ಜನವರಿ 3ನೇ ತಾರೀಕಲ್ಲಿ ಸ್ಟಾರ್ಟ್ ಆಗಿ 6ನೇ ತಾರೀಕು ಅಂತ್ಯಗೊಳ್ಳುತ್ತೆ. 4 ದಿನ ಇರುತ್ತೆ. ಎಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಹಾಗಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಈಗ ಹೇಳ್ದಂಗೆ ಇಷ್ಟೆಲ್ಲ ಮಾತಾಡಿದ್ದೀನಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಒಟ್ಲಲ್ಲಿ ನಮ್ಮ ರೈತ ಕುಲ ಮತ್ತು ರೈತ ಕುಟುಂಬ ಒಂದು ಸಬಲೀಕರಣ ಆಗಬೇಕು, ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಲಿ ನಾವೆಲ್ಲ ಆಲೋಚನೆ ಮಾಡಿ ಮಾಡ್ತಾಯಿದ್ದೀವಿ. ನಮ್ಮ ಜೊತೆ ನೀವು ಕೈ ಜೋಡಿಸ್ತೀರಾ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ್ನ ವಂದನೆಗಳು. ಜೈ ಗೋಮಾತೆ, ಜೈ ಸುಭಾಷ್ ಬೆಳಗ್ಗೆ.